ರಾಜ್ಯದಲ್ಲೀಗ ಬಂದ್ ವಿಚಾರವೇ ಚರ್ಚೆ. ಸಾಕಷ್ಟು ಹೋರಾಟಗಳನ್ನು ನೋಡಿದೆ ಕರ್ನಾಟಕ, ಅದರ ಜೊತೆಗೆ ಹೋರಾಟಗಾರರನ್ನು ನೋಡಿದೆ. ಈಗ ಮತ್ತೆ ವಾಟಾಳ್ ನಾಗರಾಜ್ ಅಂಡ್ ಟೀಮ್ ಕರ್ನಾಟಕ ಬಂದ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಈ ಬಾರಿ ವಾಟಾಳ್ ನಾಗರಾಜ್ ಅವರ ಬಂದ್ಗೆ ಪ್ರಮುಖವಾದಂಥ ಕಾರಣ ಅಂದರೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಮಾಡ್ತಿರುವಂಥ ಕಿಡಿಗೇಡಿ ಕೃತ್ಯಗಳನ್ನು ಖಂಡಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ. ಅದು ಭಾಷೆ ವಿಚಾರ ಇರ್ಬೋದು, ಜಲದ ವಿಚಾರ ಇರ್ಬೋದು, ಅಥವಾ ಆರ್ಥಿಕ ವಿಚಾರವೇ ಇರ್ಬೋದು. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಇನ್ನು ವಿಧಾನಸಭೆಯಲ್ಲಿ ರಾಜ್ಯಪಾಲರು ಹಿಂದಿಲೇ ಭಾಷಣ ಮಾಡ್ತಾರೆ. ಇನ್ನು ನೇರವಾಗಿ ತಮಿಳುನಾಡನ್ನೇ ದಕ್ಷಿಣ ಭಾರತ ಅಂತ ದೆಹಲಿ ಮಂದಿ ಭಾವಿಸ್ತಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಕರ್ನಾಟಕದ ಆಸ್ಮಿತೆಗೆ ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈಗ ವಾಟಾಳ್ ನಾಗರಾಜ್ ಅವರು ಮುಂದಿಟ್ಕೊಂಡು ಸಂಪೂರ್ಣ ಕರ್ನಾಟಕ ಬಂದನ್ನ ಇದೇ 22ರಂದು ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಈ ವಿಚಾರ ಸಹಜವಾಗಿ ರಾಜಕೀಯವಾಗಿ ಕೂಡ ಮುನ್ನೆಲೆಗೆ ಪಡೆದುಕೊಳ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಇನ್ನು MES ಪುಂಡ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾನೆ ಈ ವಿಚಾರ ಈಗ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಹೀಗಾಗಿ ಈ ಬಂದ್ ಯಶಸ್ವಿ ಆಗತ್ತಾ, ಬಂದ್ ಯಾವಾಗ ಆಗುತ್ತೆ, ಅದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಇದರ ಪರಿಣಾಮ ಏನು ನೋಡೋಣ ಬನ್ನಿ ಸ್ಟೋರಿಲಿ. ಬಂದ್ ಡೆಲ್ಲಿ ಗಮನ ಸೆಳೆಯುತ್ತದೆ, ಬಂದ್ ಪಾರ್ಲಿಮೆಂಟ್ ಗಮನ ಸೆಳೆಯುತ್ತದೆ, ಬಂದ್ ರಾಜ್ಯದ ಗಮನ ಸೆಳೆಯುತ್ತದೆ, ಬಂದ್ ನೆರೆ ರಾಜ್ಯದ ಗಮನ ಸೆಳೆಯುತ್ತದೆ. ರಾಜ್ಯಪಾಲರು ಹಿಂದಿಯಲ್ಲಿ ಭಾಷಣ. ಬಂದ್ 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಬಂದ್ ಗಮನ ಸೆಳೆಯುತ್ತೆ, ಬಂದ್ ಡೆಲ್ಲಿ ಗಮನ ಸೆಳೆಯುತ್ತೆ, ಬಂದ್ ಪಾರ್ಲಿಮೆಂಟ್ ಗಮನ ಸೆಳೆಯುತ್ತೆ. ಬಂದ್ ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ, ಇದು ಕನ್ನಡಿಗರ ಬಂದ್ ಆಗಿದೆ. ಕನ್ನಡಿಗರಿಗೆ ಶಕ್ತಿ ತರೋ ಬಂದಾಗಿದೆ. ಕನ್ನಡ ನಾಡು ನುಡಿ ವಿಚಾರದಲ್ಲಿ ಯಾರೇ ಖ್ಯಾತೆ ತೆಗೆದ್ರೂ ಕನ್ನಡಿಗರು ಬಿಡೋದಿಲ್ಲ, ತಕ್ಕ ಪಾಠ ಕಲಿಸಿಯೇ ಕಲಿಸ್ತಾರೆ. ಮರಾಠಿ ಪುಂಡರ ಅಟ್ಟಹಾಸಕ್ಕೆ ತಕ್ಕ ಉತ್ತರ ಕೊಡೋಕೆ ಇದೀಗ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಇದು ಬಂದ್ ಅಂದ್ರೆ ಇದೇನು ಸಾಮಾನ್ಯ ಅಲ್ಲ, ಕನ್ನಡಿಗರ ಬಂದ್. ಇದು ಕನ್ನಡಿಗರಿಗೆ ಶಕ್ತಿ ತರುವ ಬಂದ್. ಮಾರ್ಚ್ 22ರಂದು ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆ. ಮಾರ್ಚ್ 22ರ ಶನಿವಾರದಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರ ಮಾಡಿವೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗಿದೆ. ಸಭೆಯಲ್ಲಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಕನ್ನಡ ಪರ ಮುಖಂಡರು ಭಾಗಿಯಾಗಿದ್ರು. ಸಭೆಯಲ್ಲಿ ಬಂದ್ ಪಕ್ಕ ಅಂತ ಘೋಷಣೆ ಮಾಡಲಾಯಿತು. ನಮಗೆ ಸುಮಾರು ಈಗಾಗಲೇ ಬಹಳ ಜನ ಬೆಂಬಲ ಕೊಟ್ಟಿದ್ದಾರೆ. ಬಂದ್ 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್. ಬೆಳಗ್ಗೆ 10:30 ಗಂಟೆಗೆ ಟೌನ್ ಹಾಲಿಂದ ಭಾರಿ ಮೆರವಣಿಗೆ, ಸ್ವಾತಂತ್ರ್ಯ ಉದ್ಯಾನದವರೆಗೆ ಭಾರಿ ಮೆರವಣಿಗೆ. ವಿಧಾನಸಭೆಯಲ್ಲಿ ಹಿಂದಿಯಲ್ಲಿ ಗವರ್ನರ್ ಭಾಷಣ ಮಾಡಿದ್ರು. ಸಿಎಂ ಮತ್ತು ಶಾಸಕರು ಏನೂ ಮಾತನಾಡ್ತಿಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಅಂತ ವಾಟಾಳ್ ಕಿಡಿಕಾರಿದ್ರು. 3 ಅಧಿವೇಶನದಿಂದ ರಾಜ್ಯಪಾಲರು ಹಿಂದಿಯಲ್ಲಿ ಭಾಷಣ, ಮುಖ್ಯಮಂತ್ರಿಯವರೇ, ಮಂತ್ರಿಗಳೇ, ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ನಿಮಗೆ ಬಾಯಿಲ್ಲ, ನಾಲಿಗೆ ಇಲ್ಲ, ಹಿಂದಿ ಭಾಷಣ ವಿರೋಧ ಯಾಕೆ ಮಾಡಲಿಲ್ಲ? ರಾಜ್ಯದ ವಿಧಾನಸಭೆಯ ಒಳಗೆ, ನಾಡಿನ ವಿಧಾನಸಭೆಯ ಒಳಗೆ ಹಿಂದಿ ಮೊಳಗುತ್ತಿದ್ರು. ಮೂಕ ಪ್ರೇಕ್ಷಕರಂತೆ ಮಾನ ಮರ್ಯಾದೆ ಇಲ್ಲದೆ ಕುಳಿತಿರ್ತಕ್ಕಂಥ ಶಾಸಕರು. ನಾನು 15 ವರ್ಷ ಒಬ್ಬ ರಾಜ್ಯಪಾಲನ್ನು ಬಿಡ್ಲಿಲ್ಲ. ಮಾರ್ಚ್ 22ರಂದು ಚಾಲಕರು ವಾಹನ ಹತ್ತಕೂಡದು ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟರು. ಚಾಲಕರಿಗೆ ಗಂಡಸ್ತನದ ಪ್ರಶ್ನೆ. ಇಡೀ ಚಾಲಕರು, ರಾಜ್ಯಪಾಲರ ಕಾರಿನ ಚಾಲಕರಾಗ್ಲಿ, ಮುಖ್ಯಮಂತ್ರಿ ಕಾರಿನ ಚಾಲಕರಾಗ್ಲಿ, ಮಂತ್ರಿಯ ಕಾರಿನ ಚಾಲಕರಾಗ್ಲಿ, ಬಸ್ ಕಾರಿನ ಚಾಲಕರಾಗ್ಲಿ, ಇಡೀ ಕರ್ನಾಟಕದ ಎಲ್ಲ ಚಾಲಕರು ಮಾನಕ್ಕಾಗಿ, ಮರ್ಯಾದೆಗಾಗಿ, ಗೌರವಕ್ಕಾಗಿ, ಅಭಿಮಾನಕ್ಕಾಗಿ, ಸ್ವಾಭಿಮಾನಕ್ಕಾಗಿ ಗಾಡಿ ಹತ್ತಬೇಡಿ. 22 ಗಾಡಿ ಹತ್ತಕೂಡದು. ಕನ್ನಡ ಕಲಿದಿದ್ರೆ ರಾಜ್ಯವನ್ನೇ ಬಿಟ್ಟು ಹೋಗಬೇಕು. ಪರಭಾಷಿಕರಿಗೆ ವಾಟಾಳ್ ನಾಗರಾಜ್ರಿಂದ ಎಚ್ಚರಿಕೆ. ಪರಭಾಷಿಕರಿಗೆ ಎಚ್ಚರಿಕೆ ಕೊಟ್ಟ ವಾಟಾಳ್ ನಾಗರಾಜ್, ಕನ್ನಡ ಕಲಿಯದಿದ್ರೆ ನೀವು ರಾಜ್ಯ ಬಿಟ್ಟು ಹೋಗಬೇಕು ಅಂದ್ರು, ಬಹಿಷ್ಕರಿಸ್ತೀವಿ ಅಂದ್ರು. ನಾ ತಮಿಳರು, ತೆಲುಗರು
ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಯಾರೇ ಬಿಹಾರದವರು ಗಂಭೀರವಾಗಿ ರಾಜ್ಯದಲ್ಲಿ ಕನ್ನಡ ಕಲೀಲಿಲ್ಲ, ಹೋಗ್ಬೇಕು, ರಾಜ್ಯ ಬಿಟ್ಟು ಹೋಗ್ಬೇಕು, ಅದೇ ಚಳವಳಿ ಮಾಡ್ತೀವಿ. ಜೈಲ್ಗೆ ಹೋದ್ರು ಚಿಂತೆ ಇಲ್ಲ, ಯಾವ ಸರ್ಕಾರ ನಮ್ಮನ್ನ ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ. ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ಬೇಕು. ಶಿವಾಜಿ ಪಾತ್ರ ಅದ್ಯಾರೋ ಕಾಂತಾರ ಚಿತ್ರದ ನಟ ಮಾಡ್ತಾ ಹೇಳ್ತೇನೆ, ಹುಷಾರ್ ಮಾಡೋಕ್ ಕೂಡ್ದು. ಶಿವಾಜಿ ಚಿತ್ರ ಬಂದ್ರೆ ನಾವು ಬಹಿಷ್ಕಾರ ಆಗ್ತೀವಿ. ಡಿಸಿಎಂ ಡಿಕೆಗೆ ವಾಟಾಳ್ ನಾಗರಾಜ್ ವಾರ್ನಿಂಗ್. ದಕ್ಷಿಣ ಭಾರತ ಅಂದ್ರೆ ತಮಿಳುನಾಡು ಮಾತ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟಾಲಿನ್ ಸಭೆಗೆ ಡಿಕೆಶಿ ಹೋಗಬಾರದು ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟರು. ಮೇಕೆದಾಟು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಹೋಗಿ ಸ್ಟಾಲಿನ್ ಸಭೆಯಲ್ಲಿ ಕೂತ್ಕೊತೀರಾ? ಸರ್ಕಾರ, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿ ಸ್ಟಾಲಿನ್ ಸಭೆಯಲ್ಲಿ, ಸ್ಟಾಲಿನ್ ಸಭೆ ಬಹಿಷ್ಕರಿಸಲೇಬೇಕು, ಯಾವ ಕಾರಣಕ್ಕೂ ಹೋಗಬಾರದು. ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾರಾ ಗೋವಿಂದ್ ಮಾತನಾಡಿ, ನೈತಿಕ ಬೆಂಬಲ ಅನ್ನೋದು ಮನೆಯಲ್ಲಿ ಕೊಟ್ಕೊಳ್ಳಿ ಅಂದ್ರು. ಇದರ ವಿರುದ್ಧವಾಗಿ ಧ್ವನಿ ಎತ್ತವರು ಅಂತವ್ರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು, ನೈತಿಕ ಬೆಂಬಲ ಏನ್ರಿ ಇದು? ನೈತಿಕ ಬೆಂಬಲ ಅನ್ನೋರೆಲ್ಲ ಮನೇಲಿ ಕೂತ್ಕೊಳ್ಳಿ ಸ್ವಾಮಿ, ಯಾಕೆ ಬರ್ತೀರಾ? ಯಾಕೆ ಸಂಘಟನೆ ಹಚ್ಚಿಟ್ಕೊಳ್ತೀರಾ? ನಮಗೆ ಎಲ್ವೋ ಹೇಳ್ತಾ ಇದ್ದೀವಿ, ದಯಮಾಡಿ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, BMTC ಆಗಿರ್ಬೋದು, ಮತ್ತೊಂದು ಮೆಟ್ರೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಂಧುಗೆ ಕರೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಅದನ್ನ ಎಲ್ಲ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಅದೇನೇ ಹೇಳಿ, ಕನ್ನಡಿಗರ ಮೇಲೆ ಪದೇ ಪದೇ ಆಗ್ತಿರೋ ದಬ್ಬಾಳಿಕೆ ಖಂಡಿಸಿ ಮಾರ್ಚ್ 22ಕ್ಕೆ ಕರ್ನಾಟಕದ ಬಂದ್ ಕರೆ ಕೊಡಲಾಗಿದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.